ಸ್ನೇಹಿತರೆ, ನಿಮಗೂ ಕೂಡ ಕನ್ನಡ ಟೈಪಿಂಗ್ ಮಾಡೋಕೆ ಬರುವುದಿಲ್ಲ ಸರ್, ಹೇಗೆ ಕಲಿಯಬೇಕು? ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಿಮಗೋಸ್ಕರ ಕನ್ನಡ ಬರಹ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋದು ಹೇಗೆ, ಇನ್ಸ್ಟಾಲ್ ಮಾಡೋದು ಹೇಗೆ, ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಂದಿದ್ದೇನೆ. ಕೇವಲ 5 ನಿಮಿಷದಲ್ಲಿ ನೀವು ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡೋದು, ಇನ್ಸ್ಟಾಲ್ ಮಾಡೋದು, ಯೂಸ್ ಮಾಡೋದನ್ನ ಕಲಿಯಲಿದ್ದೀರಿ. ಅದಕ್ಕೋಸ್ಕರ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಇಂದು ನಾವು ನಿಮಗೆ ಕಂಪ್ಯೂಟರ್ ನಲ್ಲಿ ಬರಹ ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡೋದನ್ನ ಕಲಿಸ್ತೀವಿ. ಬನ್ನಿ. ಮೊದಲಿಗೆ ಸಾಫ್ಟ್ವೇರ್ ಅನ್ನು ಓಪನ್ ಮಾಡ್ಕೊಳ್ಳೋಕೆ ನಿಮ್ಮ ಕಂಪ್ಯೂಟರ್ ನಲ್ಲಿ ಯಾವುದೇ ಒಂದು ಬ್ರೌಸರ್ ಬೇಕು. ನಮ್ಮ ಕಂಪ್ಯೂಟರ್ ನಲ್ಲಿ ನಾನು ಗೂಗಲ್ ಕ್ರೋಮ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೀವು ಸರ್ಚ್ ಮಾಡಬೇಕು. ಈಗ ಬರಹ ಸಾಫ್ಟ್ವೇರ್ ಅನ್ನ ಡೌನ್ಲೋಡ್ ಮಾಡೋಕೆ ನಮ್ಮ ಹತ್ರ 2 ವೆಬ್ಸೈಟ್ ಇದೆ. ಮೊದಲ ವೆಬ್ಸೈಟ್ ಬಂದ್ಬಿಟ್ಟು ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ, ಬರಹ.com ಅಂತ ಟೈಪ್ ಮಾಡಿ. ಬರಹ.com ಅಂತ ಟೈಪ್ ಮಾಡಿದ್ರ ನೀವು ನೋಡಬಹುದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಈ ಸಾಫ್ಟ್ವೇರ್ ಕೂಡ ಫ್ರೀ ಆಗಿ ಯೂಸ್ ಮಾಡಬಹುದು. ಬರಹ ಸಾಫ್ಟ್ವೇರ್ ಫಾರ್ ಇಂಡಿಯನ್ ಲ್ಯಾಂಗ್ವೇಜ್ ಸಾಫ್ಟ್ವೇರ್. ಇದು ಭಾರತ ವಿವಿಧ ಭಾಷೆಗಳಲ್ಲಿ ಇದನ್ನ ಟೈಪ್ ಮಾಡಬಹುದು. ಕನ್ನಡ, ಇಂಗ್ಲಿಷ್ ಜೊತೆಗೆ ಮರಾಠಿ, ಬೇರೆ ಬೇರೆ ಬಹಳಷ್ಟು ಭಾಷೆಗಳನ್ನ ನೀವು ಟೈಪ್ ಮಾಡಬಹುದು. ತೆಲುಗು. ಓಕೆನಾ ಸರ್, ಸಾಫ್ಟ್ವೇರ್ ಅನ್ನ ಹೇಗೆ ಡೌನ್ಲೋಡ್ ಮಾಡಬೇಕು? ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಬಂದ್ರ ಇಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಾ ಇದೆ, ಡೌನ್ಲೋಡ್ ಬರಹ ಸಾಫ್ಟ್ವೇರ್. ಇದನ್ನ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದ್ರ ಇದು ವರ್ಷನ್ ಬಂದ್ಬಿಟ್ಟು ಸ್ನೇಹಿತರೆ 10.10.0800. ಇದು ವರ್ಷನ್ ಹೆಸರಿದೆ. 10 ಸೀರೀಸ್ ಇದೆ ಅಲ್ವಾ ವರ್ಷನ್. ಈ ಸೀರೀಸ್ ನ ಎಲ್ಲಾ ಸಾಫ್ಟ್ವೇರ್ ಗಳು ನೀವು ಪೇಡ್ ವರ್ಷನ್ ನಲ್ಲಿ ಯೂಸ್ ಮಾಡಬೇಕು ಸ್ನೇಹಿತರೆ, ಇಲ್ಲಾಂದ್ರೆ ಟ್ರಯಲ್ ವರ್ಷನ್ ನಲ್ಲಿ ಯೂಸ್ ಮಾಡಬಹುದು. ಆದ್ರೆ ಇದಕ್ಕಿಂತ ಹಿಂದಿನ ವರ್ಷನ್ ಗಳನ್ನು ನೀವು ಯೂಸ್ ಮಾಡಿದಲ್ಲಿ, ಫಾರ್ ಎಕ್ಸಾಂಪಲ್ 9 ಸೀರೀಸ್ ನೀವು ವರ್ಷನ್ ಗಳು ಯೂಸ್ ಮಾಡಿದಲ್ಲಿ ಅವು ಫ್ರೀ ಆಗಿರುತ್ತೆ. ಆದ್ರೆ 10 ಸೀರೀಸ್ ನ ಎಲ್ಲಾ ಸಾಫ್ಟ್ವೇರ್ ಗಳು ನೀವು ಫ್ರೀ ಟ್ರಯಲ್ ವರ್ಷನ್ ನಲ್ಲಿ ಯೂಸ್ ಮಾಡಬಹುದು. ಆದ್ರೆ ನೀವು ಇದನ್ನ ಫ್ರೀ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇದಕ್ಕಿಂತ ಹಿಂದಿನ ವರ್ಷನ್ ಗಳು ಕೂಡ ಹೇಗೆ ಡೌನ್ಲೋಡ್ ಮಾಡೋದನ್ನ ಕಲಿಸ್ತೇನೆ. ಈಗ ಮೊದಲೇ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನೋಡಬಹುದು ನಮ್ಮ ಸಾಫ್ಟ್ವೇರ್ ಡೌನ್ಲೋಡ್ ಆಲ್ರೆಡಿ ನಮ್ಮ ಫೈಲ್ ನಲ್ಲಿ ಹೋಗಿ ನೀವು ನೋಡಬಹುದು ನಮ್ಮ ಸಾಫ್ಟ್ವೇರ್ ಕಂಪ್ಲೀಟ್ ಆಗಿ ಡೌನ್ಲೋಡ್ ಆಗಿದೆ. ಮತ್ತು ಎರಡನೇ ಮೆಥಡ್ ಮತ್ತು ಇದು ಸಾಫ್ಟ್ವೇರ್ ಸರ್ ಪರ್ಚೇಸ್ ಮಾಡಿದ್ರೆ ಎಷ್ಟು ಅಮೌಂಟ್ ಇದೆ ಅದು ನಿಮಗೆ ಪರ್ಚೇಸ್ ಮಾಡೋದಿದೆ. ಆ ಸಾಫ್ಟ್ವೇರ್ ಇಲ್ಲಿ ಬೈ ಬರಹ ಲೈಸೆನ್ಸ್ ಅನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ನೀವು ನೋಡಬಹುದು. ಇಲ್ಲಿ ಬರಹ ಫುಲ್ ಪ್ಯಾಕೇಜ್, ಇದರಲ್ಲಿ ನಿಮಗೆ ಬರಹದ ಎಲ್ಲಾ ಇನ್ಫಾರ್ಮೇಶನ್ ಗಳು, ಬರಹ ಪ್ಯಾಕೇಜ್, ಬರಹ ಐಪ್ಯಾಡ್, ಫಂಡ್ಸ್, ಟೂಲ್ಸ್ ಎಲ್ಲ ಸಿಗ್ತಾ ಇದೆ. ಇದು ಸಾಫ್ಟ್ವೇರ್ ನ ಇಲ್ಲೆಲ್ಲ ಬೇರೆ ಬೇರೆ ಪ್ರೈಸ್ ಇದೆ. ಮತ್ತು ನೀವು ಬಲ್ಕ್ ಅಲ್ಲಿ ಖರೀದಿ ಮಾಡಿದ್ರೆ ಸಾಕು, ನಿಮಗೆ ವಿವಿಧ ರೀತಿಯ ಡಿಸ್ಕೌಂಟ್ ಕೂಡ ಇದೆ. ಮತ್ತು ಇದು ಸಾಫ್ಟ್ವೇರ್ ನೀವು ಪರ್ಚೇಸ್ ಮಾಡಿದಲ್ಲಿ ಲೈಫ್ ಟೈಮ್ ನಲ್ಲಿ ಒಂದೇ ಟೈಮ್ ನೀವು ಪೇಮೆಂಟ್ ಮಾಡಿದ್ರೆ ಸಾಕು, ಪೂರಾ ಜೀವನ ಪರ್ಯಂತ ನೀವು ಯೂಸ್ ಮಾಡಬಹುದು ಅಂತ ಇಲ್ಲಿ ಬರ್ದಿದೆ. ಈಗ ನೀವು ಓದಬಹುದು ಲೈಫ್ ಟೈಮ್ ಯೂಸೇಜ್. ಮತ್ತು ಸರ್, ಫ್ರೀ ಆಗಿ ಸಾಫ್ಟ್ವೇರ್ ಹೇಗೆ ಯೂಸ್ ಮಾಡಬೇಕು? ಫ್ರೀ ಡೌನ್ಲೋಡ್ ಮಾಡಬೇಕಾದ್ರೆ ಇದು ಮೊದಲಿಗೆ ನಾನು ನಿಮಗೆ ಕಲಿಸಿದ್ದು ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಸಾಫ್ಟ್ವೇರ್ ಅನ್ನ ಹೇಗೆ ಯೂಸ್ ಮಾಡಬೇಕು ಅಂತ. ಈಗ ನಾನು ನಿಮಗೆ ಕಲಿಸ್ತೀನಿ. ಬೇರೆ ಇನ್ನೊಂದು ವೆಬ್ಸೈಟ್ ಇದೆ ಸ್ನೇಹಿತರೆ, ಅಲ್ಲಿ ನೀವು ಫ್ರೀ ಸಾಫ್ಟ್ವೇರ್ 9 ಸೀರೀಸ್ ನ ಸಾಫ್ಟ್ವೇರ್ ಗಳು ಡೌನ್ಲೋಡ್ ಮಾಡಬಹುದು. ಅದಕ್ಕೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ. ಕನ್ನಡ ದೀವಿಗೆ ಅಂತ ಒಂದು ವೆಬ್ಸೈಟ್ ಇದೆ ಸ್ನೇಹಿತರೆ, ಇದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರ್ತಿದೆ ಕನ್ನಡ ದೀವಿಗೆ ಅಂತ ಒಂದು ವೆಬ್ಸೈಟ್ ಇದೆ. ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಇದು ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ, ಕನ್ನಡ ದೀವಿಗೆ ಅನ್ನೋ ಇದರಲ್ಲಿ ನೀವು ನೋಡಬಹುದು. ಕನ್ನಡ ಕೊಟ್ಟುವವರಿಗಾಗಿ ಇದು ಅಫಿಷಿಯಲ್ ವೆಬ್ಸೈಟ್ ಇದೆ, ಕನ್ನಡ ದೀವಿಗೆ ಅಂತ. ಇದರಲ್ಲಿ ನೀವು ಡೌನ್ಲೋಡ್ ಮಾಡಬೇಕಾದ್ರೆ ಸಾಫ್ಟ್ವೇರ್ ತಂತ್ರಾಂಶಗಳಲ್ಲಿ ಬರಬೇಕು ಸ್ನೇಹಿತರೆ. ಇಲ್ಲಿ ನೀವು ಕ್ಲಿಕ್ ಮಾಡಬಹುದು ಕಂಪ್ಯೂಟರ್ ತಂತ್ರಾಂಶಗಳು. ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ಗಳು ನುಡಿ ಸಾಫ್ಟ್ವೇರ್ ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡಬಹುದು ಸ್ನೇಹಿತರೆ. ಆದ್ರೆ ನಮಗೆ ಈಗ ಯಾವುದು ಬೇಕು? ಬರಹ. ಇಲ್ಲಿ ಬರಹ ಇದೆ, ರ್ಯಾಡ್ ಸಾಫ್ಟ್ವೇರ್ ಇದೆ, ಬಹಳಷ್ಟು ಸಾಫ್ಟ್ವೇರ್ ಗಳು ಇಲ್ಲಿ ಇವೆ. ಆದ್ರೆ ನನಗೆ ಈಗ ಬೇಕು ಬರಹ ಸಾಫ್ಟ್ವೇರ್. ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಇಲ್ಲಿ ಕಾರ್ನರ್ ನಲ್ಲಿ ನೋಡಬಹುದು ಸ್ನೇಹಿತರೆ, ಇಲ್ಲಿ ನಮ್ಮ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ತಾ ಇದೆ. ಈಗ ಈ ವಿಡಿಯೋದಲ್ಲಿ ಸಾಫ್ಟ್ವೇರ್ ಡೌನ್ಲೋಡ್ ಆಯ್ತಾ? ಈ ವಿಡಿಯೋದಲ್ಲಿ ನಿಮಗೆ ಸಾಫ್ಟ್ವೇರ್ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅನ್ನೋದನ್ನ ಕಲಿಸಿ. ಇಲ್ಲಿ ಓಪನ್ ಮಾಡ್ತೀನಿ. ನಮ್ಮ ಸಾಫ್ಟ್ವೇರ್ ಡೌನ್ಲೋಡ್ ಆಗಿದೆ, ಇದನ್ನ ಇನ್ಸ್ಟಾಲ್ ಮಾಡೋಣ. ಇದು ನೋಟಿಫಿಕೇಶನ್ ಬಂದಿದೆ, ಎಸ್ ಅದಾನೆ ಬಂತ. ಇಲ್ಲಿ ಬರಹ ಸಾಫ್ಟ್ವೇರ್ ಇದೆ ಸ್ನೇಹಿತರೆ, ಇದು 9.3 ವರ್ಷನ್ ಇದ್ದು ಫ್ರೀ ಆಗಿ ನೀವು ಯೂಸ್ ಮಾಡಬಹುದು. ಇಲ್ಲಿ ನೆಕ್ಸ್ಟ್ ಅಂತ ಪ್ರೆಸ್ ಮಾಡ್ತೀನಿ. ಇಲ್ಲಿ ಅಗ್ರಿಮೆಂಟ್ ಇದೆ ಸ್ನೇಹಿತರೆ, ಐ ಅಗ್ರಿ ಫಾರ್ ಅಗ್ರಿಮೆಂಟ್, ಎಸ್ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಆಪ್ಷನ್ ಅನ್ನು ತೆಗೆದುಕೊಂಡು ನೆಕ್ಸ್ಟ್ ಅಂತ ಪ್ರೆಸ್ ಮಾಡಿ. ಮತ್ತೆ ನೆಕ್ಸ್ಟ್ ಲೊಕೇಶನ್ ಸೆಲೆಕ್ಟ್ ಮಾಡ್ತಾ ಇದೆ. ಮತ್ತೆ ನೆಕ್ಸ್ಟ್ ಸಾಫ್ಟ್ವೇರ್ ಡೆಸ್ಕ್ಟಾಪ್ ನಲ್ಲಿ ನಿಮಗೆ ಐಕಾನ್ ಬೇಕಾ? ಟಿಕ್ ಮಾಡಿ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿ. ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗ್ತಾ ಇದೆ. ನೀವು ಇದೇ ರೀತಿ ಕಂಪ್ಯೂಟರ್ ನ ಯಾವುದೇ ಸಾಫ್ಟ್ವೇರ್ ಗಳು ಇನ್ಸ್ಟಾಲ್ ಹೇಗೆ ಮಾಡಬೇಕು ಅನ್ನೋದು ನಿಮಗೆ ಸಮಸ್ಯೆ ಇದ್ದಲ್ಲಿ ನೀವು ನಮ್ಮ ವಿಡಿಯೋಗೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಿಮಗೆ ಎಲ್ಲಾ ಸಾಫ್ಟ್ವೇರ್ ಗಳು ಹೇಗೆ ಡೌನ್ಲೋಡ್ ಮಾಡಬಹುದು, ಹೇಗೆ ಯೂಸ್ ಮಾಡೋದನ್ನ ನಾವು ಕಲಿಸ್ತೀವಿ. ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡುವ ಇದು ಪಾರ್ಟ್ ಆಗಿದ್ದು, ನೆಕ್ಸ್ಟ್ ಪಾರ್ಟ್ ನಲ್ಲಿ ಈ ಸಾಫ್ಟ್ವೇರ್ ನಲ್ಲಿ ಹೇಗೆ ಟೈಪ್ ಮಾಡಬೇಕು ಅನ್ನೋದನ್ನ ನಾವು ಕಲಿಸ್ತೀವಿ. ಸ್ನೇಹಿತರೆ, ನಿಮಗೆ ಇಂದಿನ ಈ ಮಹತ್ವಪೂರ್ಣ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮತ್ತು ಇನ್ಸ್ಟಾಲ್ ಮಾಡುವಲ್ಲಿ ನಿಮಗೆ ಯಾವುದೇ ಸಮಸ್ಯೆ ಬಂದಲ್ಲಿ ನೀವು ಕಾಮೆಂಟ್ ಮಾಡಬಹುದು ಸ್ನೇಹಿತರೆ. ನಿಮ್ಮ ಕಾಮೆಂಟ್ ಗೆ ನಾವು ಖಂಡಿತವಾಗಿ ರಿಪ್ಲೈ ಮಾಡ್ತೇವೆ ಮತ್ತು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡುತ್ತೇವೆ. ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್, ಮರೆಯದೆ ಬೆಲ್ ಐಕಾನ್ ಅನ್ನು ಒತ್ತಿ. ಮುಂದಿನ ಬಹಳಷ್ಟು ವಿಡಿಯೋಗಳನ್ನು ಕನ್ನಡ ಬರಹದ ಬಗ್ಗೆ ತರಲಿದ್ದೇವೆ.